ಜ್ಯೂಸ್ನಲ್ಲಿ ಅಮಲು ಪದಾರ್ಥ ಮಿಕ್ಸ್ ಮಾಡಿ ಅತ್ಯಾಚಾರ. ಯುವಕನ ವಿರುದ್ಧ ಗಂಭೀರ ಆರೋಪ. ಮಂಗಳೂರಿನ ಕೊಡಿಯಾಲ್ಬೈಲ್ ಪ್ರದೇಶದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಯುವತಿಗೆ ಅಮಲು ಪದಾರ್ಥ ಮಿಕ್ಸ್ ಮಾಡಿದ ಜ್ಯೂಸ್ ನೀಡಿ ಅತ್ಯಾಚಾರ ನಡೆಸಿದ ಆರೋಪ ಪತ್ತೆಯಾಗಿದೆ. ದೇರಳಕಟ್ಟೆಯ ಶಫೀನ್ ಎಂಬ ಯುವಕನ ವಿರುದ್ಧ ಕದ್ರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯುವತಿ ತನ್ನ ದೂರಿನಲ್ಲಿ ಫ್ರಿಡ್ಜ್ ಕೆಟ್ಟಿದ್ದ ಕಾರಣ ಶಫೀನ್ ಅನ್ನ ಕರೆಸಿಕೊಂಡಿದ್ದಾಗಿ ತಿಳಿಸಿದ್ದಾಳೆ. ಫ್ರಿಡ್ಜ್ ರಿಪೇರಿಯ ಬಳಿಕ ಶಫೀನ್ ಜ್ಯೂಸ್ನಲ್ಲಿ ಅಮಲು ಪದಾರ್ಥ ಮಿಕ್ಸ್ ಮಾಡಿ ತನ್ನ ಮೇಲೆ ಅತ್ಯಾಚಾರ ನಡೆಸಿದ ಆರೋಪ ಹೊರಿಸಿದ್ದಾರೆ. ಸುಮಾರು 10 ದಿವಸ ಹಿಂದೆ ಕದ್ರಿ ಸ್ಟೇಷನ್ಗೆ ಸಾಯಂಕಾಲ ಒಂದು ನೊಂದು ಮಹಿಳೆ ಬಂದು ಒಂದು ದೂರು ಕೊಟ್ಟಿದ್ರು. ಆ ದೂರದು ಸಾರಾಂಶ ಏನಂದರೆ, ಸುಮಾರು ಒಂದು ಜುಲೈ ತಿಂಗಳಲ್ಲಿ ಅವಳು ಒಂದು ಕಾರಿಂದ ತಮ್ಮ ಮನೆ ಕಡೆ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಮಧ್ಯದಲ್ಲಿ ಕಾರ್ ಕೆಟ್ಟು ಹೋಯಿತು. ಬ್ಯಾಕ್ ಸೈಡಿಂದ ಯಾರೋ ಬೈಕ್ ಮೇಲೆ ಬರ್ತಾ ಇದ್ರು. ಆವಾಗ ನಾನು ಹೆಲ್ಪ್ ಮಾಡ್ತೀನಿ, ನಾನು ನಿಮ್ಮ ಕಾರ್ ಸರಿ ಮಾಡಿ ಕೊಡ್ತೀನಿ, ಐ ವಿಲ್ ಡ್ರಾಪ್ ಯು ಅಂತ ಹೇಳಿ ಆ ಹುಡುಗಿಗೆ ತಮ್ಮ ಮನೆಗೆ ಡ್ರಾಪ್ ಮಾಡಿದ್ದಾರೆ. ಆವಾಗ ಹೆಸರು ಮತ್ತು ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಆಯಿತು. ನಂತರ ಅವರು ಮೆಸೇಜ್ ಮಾಡಿ ಮಾರನೇ ದಿವಸ ಕಾರು ಮನೆಗೆ ತಂದು ಕೊಟ್ಟರು. ಆವಾಗ ಸ್ವಲ್ಪ ಪರಿಚಯ ಆಗಿದೆ. ನಂತರ ಕೆಲವು ದಿವಸ ನಂತರ ಮತ್ತೆ ಆ ಹುಡುಗಿದ ಮನೆಯಲ್ಲಿ ಒಂದು ಫ್ರಿಡ್ಜ್ ಗೇಟ್ ಆಗೋ ಸನ್ನಿವೇಶ ಬಂದಿತ್ತು. ಆ ಸಮಯಕ್ಕೆ ಆ ಹುಡುಗ ಮೊಹಮ್ಮದ್ ಶಫೀನ್ ಅಂತ ಇವರು ಮನೆಗೆ ಬಂದಿದ್ರು. ಆವಾಗ ಜ್ಯೂಸನ್ನ ಅವರು ತಂದಿದ್ದಾರೆ. ಸೊ ಹನ್ನೊಂದು ಮಹಿಳೆ ಪ್ರಕಾರ ಆ ಜ್ಯೂಸಲ್ಲಿ ಒಂದು ಬೇರೆ ಸಬ್ಸ್ಟೆನ್ಸನ್ನು ಅವರು ಮಿಕ್ಸ್ ಮಾಡಿ ಕೊಟ್ಟು, ಆವಾಗ ಅವಳಿಗೆ ಪ್ರಜ್ಞೆ ಇರಲಿಲ್ಲ. ಪ್ರಜ್ಞೆಯಲ್ಲಿ ಇರುವಾಗ ಸಮಯದಲ್ಲಿ ಅವ್ರ ಜೊತೆಗೆ ಅವರು ಬಲಾತ್ಕಾರವಾಗಿ ಸಂಭೋಗ ಮಾಡಿದ್ದಾರೆ. ಆಮೇಲೆ ಅವ್ರದ್ದು ಒಂದು ವಿಡಿಯೋ ಮಾಡಿದ್ದಾರೆ. ಶಫೀನ್ ಅತ್ಯಾಚಾರದ ವಿಡಿಯೋ ಮಾಡಿದ್ದು ಇದನ್ನ ವೈರಲ್ ಮಾಡುವ ಬೆದರಿಕೆ ನೀಡಿದ್ದಾನೆಂದು ಯುವತಿ ದೂರಿದ್ದಾರೆ. ಯುವತಿ ಹೇಳಿಕೆಯಲ್ಲಿ ಕಳೆದ ಜುಲೈ 21ರಂದು ಕಾರು ಕೆಟ್ಟು ಹೋದ ಸಂದರ್ಭ ಶಫೀನ್ ಪರಿಚಯವಾಗಿದ್ದು ಆಕೆಗೆ ನೆರವಾಗಿದ್ದಾನೆ. ಆದರೆ ಅದೇ ಪರಿಚಯವು ನಂತರ ದುರ್ಬಳಕೆಗೆ ಕಾರಣವಾಯಿತು. ಆಕೆಯ ಕಾರನ್ನ ತೆಗೆದುಕೊಂಡು ಹೋಗಿರುವುದಲ್ಲದೆ ಅತ್ತತ್ತಿನ ಮನೆಗೆ ನುಗ್ಗಿ ಹಣ ಕಳವು ಮಾಡಿದ್ದಾನೆಂದು ದೂರು ದಾಖಲಾಗಿದೆ. ಯುವತಿಗೆ ತಕ್ಷಣ ಪರಿಹಾರ ಕೊಡದೆ ಮನೆಯ ಸದಸ್ಯರಿಂದಲೂ ಕೊಲೆ ಬೆದರಿಕೆ, ಅಸಭ್ಯ ವರ್ತನೆ ಮತ್ತು ಯುವಕನ ಅಣ್ಣನಿಂದಲೂ ಅತ್ಯಾಚಾರದ ಪ್ರಯತ್ನದ ಆರೋಪಗಳು ಎದುರಾಗಿವೆ. ನಾನು ಅವರು ಕೆಲವು ದಿವಸ ನಂತರ ಇವ್ರ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ, ನನ್ನ ಹತ್ರ ನಿಮ್ಮ ವಿಡಿಯೋ ಇದೆ, ನಾನು ನಿಮ್ಮ ಜೊತೆಗೆ ಈ ರೀತಿ ಮಾಡಿದ್ದೀನಿ, ನೀವು ಬೇರೆಯವ್ರಿಗೆ ಹೇಳಿದರೆ ಮತ್ತು ನಿಮ್ಮದು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಮಾಡ್ತೀವಿ ಮತ್ತು ನಿಮಗೆ ತೊಂದರೆ ಕೊಡ್ತೀವಿ ಅಂತ. ಸೊ ನಂತರ ಇದೇ ಸ್ವಲ್ಪ ಕಂಟಿನ್ಯೂ ಆಯಿತು. ಸುಮಾರು ಸತಿ ಮಹಿಳೆ ಕಂಪ್ಲೇಂಟ್ ಪ್ರಕಾರ ಅವ್ರ ಜೊತೆಗೆ ಸುಮಾರು ಸತಿ ಅವನು ಅತ್ಯಾಚಾರ ಮಾಡಿದ್ದಾನೆ ಮತ್ತು ಅವ್ರಿಗೆ ತೊಂದರೆ ಕೊಟ್ಟಿದ್ದಾನೆ ಮತ್ತು ಅವ್ರದ್ದು ಕಾರ್ ಕೂಡ ಅವನು ತಗೊಂಡಿದ್ದಾನೆ. ಸೊ ನಂತರ ಹುಡುಗಿ ಅವ್ರದ್ದು ಸಂಭವ ಮನೆ ಅಡ್ರೆಸ್ ಹುಡುಕಿ ಹೋಗುವಾಗ ಅದೆಲ್ಲ ಕಟ್ಟದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಅವರು ಕಾರ್ ನೋಡಿದರು. ಆಮೇಲೆ ಹುಡುಗಿಯನ್ನ ಫ್ಲ್ಯಾಟ್ಗೆ ಹೋಗಿ ಅವ್ರ ತಾಯಿ ಮತ್ತು ಅಣ್ಣನ ಜೊತೆ ಮಾತಾಡುವಾಗ ಅಣ್ಣ ಅವ್ರದ್ದು ಹೇಳ್ತಾರೆ ದಟ್ ನನಗೆ ಗೊತ್ತಿದೆ ನಿಮ್ಮ ತಮ್ಮ ನಿಮ್ಮ ಜೊತೆಗೆ ಏನು ಮಾಡಿದ್ದಾನೆ, ಈಗ ನಾನು ಅವನಿಗೆ ದುಬೈ ಕಳಿಸ್ತೀನಿ ಮತ್ತು ನಿಮ್ಮ ಜೊತೆಗೆ ಅದೇ ರೀತಿ ಮಾಡ್ತೀನಿ ಅಂತ ಅವ್ರಿಗೆ ಹೆದರಿಸಿದರು. ಆಮೇಲೆ ಆವಾಗ ಅವ್ರ ಜೊತೆ ಅವರ ಎದೆ ಮೇಲೆ ಮತ್ತು ಬೇರೆ ರೀತಿ ಅವ್ರ ಜೊತೆಗೆ ಅಸಭ್ಯ ವರ್ತನೆ ಮಾಡಿದ್ದಾರೆ. ಮತ್ತು ಮಾರನೇ ದಿವಸ ಅವ್ರ ಮನೆಗೆ ಬಂದು ಅವ್ರಿಗೆ ಹೆದರಿಸಿ ಅವರನ್ನ ಪರ್ಸಿಂದ ಸುಮಾರು 62,000 ಹಣ ಕೂಡ ತಗೊಂಡಿದ್ದಾನೆ. ಸೊ ನಂತರ ಇನ್ನೊಂದು ಮೇಲೆ ನಮಗೆ ಬಂದು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು BNS ಸೆಕ್ಷನ್ 76 ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ ಮತ್ತು 66 IT ಆ್ಯಕ್ಟ್ ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ. ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ.